You're under arrest. Daddy! ಇಷ್ಟೇನಾ ಧೈರ್ಯ ನಿನ್ಗೆ? ಕೋತಿ ಮಾಡ್ತೀನಿ ನೀನು ಕಿಡ್ನಾಪ್ ಮಾಡೋದು ಈಸಿ ಕಣೆ. ಅಲರ್ಟ್ ಆಗಿದ್ಯಾ ಇಲ್ವಾ ನೋಡ್ದೆ. ಸಾಕ್ಷಿ ಬಿಡಮ್ಮ ಹೋಗ್ಲಿ. ಬಿಡಲ್ಲ ನಾನು ಅವನ್ನ. ಸಾಕ್ಷಿ ಹೋಗಿ ಬಿಡಮ್ಮ. ಆರ್ಯ ಡ್ಯೂಟಿಗೆ ಜಾಯ್ನ್ ಆರ್ಯ ನೀನು? ಎಸ್ ಗ್ರ್ಯಾಂಡ್ ಮದರ್. ಕಂಗ್ರಾಟ್ಸ್ ಆರ್ಯ. ಥ್ಯಾಂಕ್ಸ್ ಡ್ಯಾಡ್. ಗುಡ್. ನೋಡಿ ಅರ್ಪಿತಾ ಆಂಟಿ, ನಿಮ್ಮ ಆರ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಾನೆ. ದೇವ್ರು ಒಳ್ಳೇದು ಮಾಡಲಿ ಆರ್ಯ. ಈ ಕೆಲಸದಲ್ಲಿ ನಿಂಗೆ ಒಳ್ಳೆ ಹೆಸರು ಸಿಕ್ಕಲಿ. ನಿನ್ನ ನೋಡೋದಕ್ಕೆ ತುಂಬ ಹೆಮ್ಮೆ ಆಗ್ತದೆ. ನಾನು ಸಾಕು ಬೆಳೆಸಿದ ಹುಡುಗ ಇವತ್ತು ಇನ್ಸ್ಪೆಕ್ಟರ್ ಡ್ರೆಸ್ಸಲ್ಲಿ ನನ್ನ ಕಣ್ಮುಂದೆ ಬಂದಿದ್ದಾನ ಅಂತ ಆಶ್ಚರ್ಯ ಆಗ್ತದೆ ಕಣೋ. ನಾನು ಇವತ್ತೇನೇ ಆಗಿದ್ರು ಎಲ್ಲ ಕ್ರೆಡಿಟ್ಸ್ ನಿಮಗೆ ಸೇರ್ಬೇಕಾಗಿರೋದು ಅರ್ಪಿತಾ ಆಂಟಿ. ಅಪ್ಪ ಯಾವಾಗಲೂ ಪಾಲಿಟಿಕ್ಸ್ ಅಂತ ಹೊರಗೇನೆ ಇರ್ತಿದ್ರು. ನನಗೂ ಸಾಕ್ಷಿಗೆ ತಾಯಿ ಅಂತ ಇರಲಿಲ್ಲ. ಆದರೂ ಕೊರತೆ ಕಾಡದೇ ಇರೋ ಥರ ನೀವು ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಸಾಕಿದ್ದೀರ. ನಾನು ನಿಮ್ಮನ್ನ ಆಂಟಿ ಅಂತ ಕರೆದ್ರು ನನಗೆ ನೀವು ತಾಯಿ ಸಮಾನ. ಇಷ್ಟ ಹೇಳಿಯಲ್ಲ ಸಾಕು. ಇಷ್ಟು ವರ್ಷ ನಾನು ಈ ಮನೆ ಸೇವೆ ಮಾಡಿದ್ದಕ್ಕೂ ಸಾರ್ಥಕ. ಆ ದೇವರು ನಿನ್ನನ್ನು ಇನ್ನೂ ದೊಡ್ಡ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಪ್ಪ. ಆರ್ತಿ ಅವ್ರಿಗೆ ನಿನ್ನನ್ನು ಪೊಲೀಸ್ ಆಫೀಸರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಿನ್ನ ಈ ಡ್ರೆಸ್ಸಲ್ಲಿ ನೋಡಿದರೆ ಅವ್ರು ತುಂಬ ಸಂತೋಷ ಪಡ್ತಿದ್ರು. ಪ್ಲೀಸ್ ಡ್ಯಾಡ್, ನನ್ನ ಪದೇ ಪದೇ ಅವ್ರ ಮಗ ಅಂತ ಹೇಳಬೇಡಿ. ನಾನು ನಿಮ್ಮ ಮಗ ಡ್ಯಾಡ್. ಚಿಕ್ಕನಿಂದ ತಾಯಿ ಸ್ಥಾನದಲ್ಲಿ ನಿಂತು ಬೆಳೆಸಿರೋದು ಅರ್ಪಿತಾ ಆಂಟಿ, ಬಿಟ್ಟರೆ ಗಾಯತ್ರಿ ಅಜ್ಜಿ. ನನಗೆ ನೀವು 4 ಜನ ಮಾತ್ರ ಸ್ವಂತದವ್ರು ಡ್ಯಾಡ್, ಬಿಟ್ಟರೆ ಯಾರೂ ಇಲ್ಲ, ಬೇಕಾಗೂ ಇಲ್ಲ. ಫಸ್ಟ್ ಟೈಮ್ ಯೂನಿಫಾರ್ಮ್ ಹಾಕೊಂಡು ಖುಷಿಯಾಗಿ ಮನೆಗೆ ಬರ್ತಿದ್ದೀನಿ ಡ್ಯಾಡ್. ಪ್ಲೀಸ್ ಅವ್ರ ವಿಷಯ ಎತ್ಬೇಡಿ, ಮೂಡ್ ಆಫ್ ಆಗುತ್ತೆ. ಆರ್ತಿ ಹೆಸರು ಹೇಳಿದ್ರೆ ಅವನಿಗಾಗಲ್ಲ ಅಂತ ನಿನಗೆ ಗೊತ್ತಲ್ವಾ? ಆದ್ರೆ ಯಾಕೆ ಅವನ ಮುಂದೆ ಅವಳ ಹೆಸರು ಹೇಳ್ತೀಯ? ಯಾಕೆಂದರೆ ಆರ್ತಿ ಅವ್ರ ಮೇಲೆ ಅವ್ನು ಸುಮ್ಮನೆ ದ್ವೇಷ ಬೆಳೆಸ್ಕೊಂಡಿದ್ದಾನಮ್ಮ. ಆರ್ತಿ ಅವ್ರಿಗೆ ಆರ್ಯ ಅಂದರೆ ಪ್ರಾಣ. ಅವತ್ತು ಅವ್ರ ಕೈಯಿಂದ ಆರ್ಯನ ಕಿತ್ಕೊಂಡೆ. ಅದು ನಾನು ಮಾಡಿದ ದೊಡ್ಡ ತಪ್ಪು. ಮಗ ತಾಯಿನ ದ್ವೇಷಿಸೋದಕ್ಕೆ ನಾನೇ ಕಾರಣ ಅದೇ ಅನ್ನೋ ಗಿಲ್ಟ್ ನನ್ನ ಕಾಡ್ತಾ ಇದೆ. ಅದರಿಂದ ಹೊರಗೆ ಬರಬೇಕಲ್ವ ನಾನು. ಹೊಸ ಸಬೀರ್ ಭಟ್ ಸಾಹೇಬರ್ ಕಣ. ಏನು ಮಾಡ್ತಿದ್ದೀರಾ ಇಬ್ಬರಲ್ಲಿ? ಸರ್ ಅದು ಏನ್ರಿ ಅನ್ಕೊಂಡಿದ್ದೀರಾ ನೀವು? ನನ್ನ ತಮ್ಮನ ಅರೆಸ್ಟ್ ಮಾಡಿದ್ದೀರಾ. ಈಗ ಒಳ್ಳೆ ಮಾತಲ್ಲಿ ನನ್ನ ತಮ್ಮನ ರಿಲೀಸ್ ಮಾಡಿದ್ರೆ ಸರಿ. ನಾನು ಯಾರು ಗೊತ್ತು ತಾನೆ? ಕಾರ್ಪೊರೇಟರ್ ರವಿಕುಮಾರ್ ರೈಟ್ ಹ್ಯಾಂಡ್ ನಾನು. ಇವನು ಸೆಲ್ಗೆ ಹಾಕ್ರಿ. ಇನ್ಸ್ಪೆಕ್ಟರ್, ನಾನು ಕಾರ್ಪೊರೇಟರ್ ರವಿಕುಮಾರ್ ರೈಟ್ ಹ್ಯಾಂಡು. ಜಾಸ್ತಿ ಮಾತಾಡಿದ್ರೆ ನಿನ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮುರಿದು ಬಿಡ್ತೀನಿ. ಆಮೇಲೆ ನಿನ್ ಕಾರ್ಪೊರೇಟರ್ಗೆ ರೈಟ್ ಹ್ಯಾಂಡ್ ಇರಲ್ಲ, ಏನೂ ಇರಲ್ಲ. ನಾನು ಸ್ಟೇಷನ್ಗೆ ಹೊಸದಾಗಿ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಆರ್ಯ. ನೀವು ಅವನಿಗೆ 2 ಬಿಟ್ಟಾಗ್ಲೇ ಗೊತ್ತಾಯ್ತು ಸರ್.
ಸರ್ ನಿಮ್ಮ ಟೇಬಲ್. ನನ್ನ ಸ್ಟೇಷನಲ್ಲಿ ಇನ್ಮೇಲೆ ಯಾರೇ ಕೂಗಾಡಿದ್ರು ಒದ್ದೊಳಗಾಕಿ. ಓಕೆ ಸರ್. ಎಲ್ಲ ರೌಡಿ ಶೀಟರ್ಗಳು ಫೈಲ್ ತನ್ನಿ. ಎಸ್ ಸರ್. ಯಾರಿದು ಬಂಡೆರಾಮ? ಕೊಲೆ ಬೆದರಿಕೆ ಕಂಪ್ಲೇಂಟ್ ಇದೆ, ಏನು ಆಕ್ಷನ್ ತಗೊಂಡಿದ್ದೀರಾ? ಅವ್ನು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋ ವ್ಯಕ್ತಿ ಸರ್, ಅದಕ್ಕೆ ಆ್ಯಕ್ಷನ್ ತೊಗೊಂಡಿಲ್ಲ. ಅವ್ನಿಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ ಆಕ್ಷನ್ ತಗೊಳ್ಳಿ. ಹೊಸ್ದಾಗಿ ಬಂದಾಗ ಎಲ್ಲರೂ ಹೀಗೆ ಸರ್ ಹೇಳೋದು. ನೋ, ನನ್ನ ಸ್ಟೇಷನಲ್ಲಿ ಹಾಗಾಗಲ್ಲ. ಯಾರೇ ಆಗಿರಲಿ ಕಾನೂನು ಒಂದೇ. ಯಾವನ್ಗೆ ಎಷ್ಟೇ ಇನ್ಫ್ಲೂಯೆನ್ಸ್ ಇರಲಿ ಒದ್ದೊಳಗಾಗ್ತಾ ಇರಿ. ಬಿಡ್ಸ್ಕೊಳಕ್ ಯಾವನ್ ಬರ್ತಾನೋ ನಾನು ನೋಡ್ತೀನಿ. ಓಕೆ ಸರ್. ಸರ್ ಸರ್ ನೀವೇನಿಲ್ಲಿ? ಏನ್ರಿ ಹೀಗೆ ಕೇಳ್ತೀರಿ? ನಾನು ಮನುಷ್ಯ ತಾನೆ, ಭೂಮಿ ಮೇಲೆ ಇರಬೇಕು. ಅದು ಕರೆಕ್ಟ್ ಸರ್. ನಾನು ಹೇಳಿದ್ದು ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ, ಹೌದು. ಬಟ್ ಎಲ್ಲಿ ಅಂತ ಜ್ಞಾಪಕ ಬರ್ತಿಲ್ಲ. ಸ್ಕೂಲ್ ಫೋಟೋ ತಗೊಳ್ಳೋದಕ್ಕೆ ಬಂದಿದ್ನಲ್ಲ ಸರ್. ಹಾ, ಎಕ್ಸಾಕ್ಟ್ಲಿ. ಸಾಕ್ಷಿ? ಹೌದು. ನನ್ನ ಹೆಸರು ನೆನ್ಪಿಟ್ಕೊಂಡಿದ್ದೀರಾ? ತುಂಬಾ ಚೆನ್ನಾಗಿದೆ ನಿಮ್ಮ ಹೆಸರು. ಥ್ಯಾಂಕ್ ಯು ಸರ್. ಪ್ಲೀಸ್ ನೀವು ನನ್ನ ಸರ್ ಅಂತ ಕರಿಬೇಡಿ. ನಾವಿಬ್ರು ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪು. ಹೆಸರಿಟ್ಟು ಕರಿಬೋದು ನೀವು ನನ್ನ. ನನ್ನ ಹೆಸರು ರಂಜಿತ್. ಓಕೆ ರಂಜಿತ್ ಸರ್. ನೋ ಸರ್, ಓನ್ಲಿ ರಂಜಿತ್. ಓಕೆ ರಂಜಿತ್. ಯಾ, ದಟ್ಸ್ ಬೆಟರ್. ಅಲ್ಲ, ನೀವು ಇಲ್ಲೇನು ಮಾಡ್ತಿದ್ದೀರಾ? ನನ್ನ ಗಾಡಿ ಸುಸ್ತಾಗುತ್ತೆ ಅಂತು, ಅದಕ್ಕೆ ನಿಲ್ಸ್ಕೊಂಡಿದ್ದೀನಿ. ಹಾ, ಜಸ್ಟ್ ಜೋಕಿಂಗ್. ಗಾಡಿ ಸ್ವಲ್ಪ ಟ್ರಬಲ್ ಕೊಡ್ತು. ತಳ್ಬೇಕಾ? ನೋನು. ಮತ್ತೆ ನೀವು ಹೇಗೆ ಹೋಗ್ತೀರಾ? ಯಾವುದಾದ್ರೂ ಆಟೋದಲ್ಲಿ ಹೋಗಬೇಕು, ಇಲ್ಲಾಂದರೆ ಯಾರಾದರೂ ಲಿಫ್ಟ್ ಕೊಡಬೇಕು. ನನ್ನ ಲಿಫ್ಟ್ ಕೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವಾ? ಮೇ ಐ? ಯಾ, ಪ್ಲೀಸ್. ನೀವು ಮನೆಯಿಂದ ಹೊರಡುವಾಗ ಗಾಡಿ ಪೆಟ್ರೋಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋ ಅಭ್ಯಾಸ ಇಲ್ವಾ? ಇದೆ, ಇವತ್ತು ಮರ್ತೆ. ಇವತ್ತೇನೋ ನಾನು ಬಂದೆ ಡ್ರಾಪ್ ಕೊಟ್ಟೆ. ಅಕಸ್ಮಾತ್ ಮಳೆ ಬಂದಿದ್ರೆ ಇಲ್ಲ ರಾತ್ರಿ ಆಗೋಗ್ಬಿಟ್ಟಿದ್ರೆ ಆಗೇನ್ ಮಾಡ್ತಿದ್ರಿ? ಹೌದೌದು, ತುಂಬಾ ಕಷ್ಟ ಆಗ್ತಿತ್ತು. ಅದಕ್ಕೆ ಮನೆಯಿಂದ ಹೊರಡುವಾಗ ಗಾಡಿ ಪೆಟ್ರೋಲ್ ಇದೆಯಾ, ಟೈರಲ್ಲಿ ಗಾಳಿ ಇದೆಯಾ, ಜೇಬಲ್ಲಿ ದುಡ್ಡು ಇದೆಯಾ, ಮೊಬೈಲ್ ಚಾರ್ಜಿಂಗ್ ಆಗಿದೆಯಾ ಎಲ್ಲ ಚೆಕ್ ಮಾಡಿ ಹೊರಡ್ಬೇಕು, ಗೊತ್ತಾಯ್ತಾ? ಓಕೆ ಸಾಕ್ಷಿ ಅವರೇ, ನೀವು ಒಂದು ಕೆಲಸ ಮಾಡಿ, ಲೈಫ್ ಲಾಗ್ ನನ್ನ ಜೊತೆಲೇ ಇದ್ಬಿಡಿ. ಅವಾಗ ಇದನ್ನೆಲ್ಲ ನೀವೇ ಜ್ಞಾಪಿಸ್ತಾ ಇರ್ಬೋದು. ಏನಾಯ್ತ್ರಿ? ಏನಂದ್ರಿ? ಏನಿಲ್ಲ.
ಸಾಕ್ಷಿ ಅವರೇ ನಿಮ್ಮ ಫೋನ್ ರಿಂಗ್ ಆಗ್ತಿದೆ. ನನಗೂ ಕೇಳಿಸ್ತಿದೆ. ಮತ್ತೆ ರಿಸೀವ್ ಮಾಡಿ. ನಿಮ್ಮ ಬಾಯ್ ಫ್ರೆಂಡ್ ಏನಾದರೂ ಇರ್ಬೋದು. ಹಲೋ, ನನಗೆ ಬಾಯ್ ಫ್ರೆಂಡ್ ಗೀ ಫ್ರೆಂಡ್ ಎಲ್ಲ ಯಾರು ಇಲ್ಲ. ಅಂಡರ್ಸ್ಟ್ಯಾಂಡ್? ನನಗೆ ಒಬ್ಬ ತಮ್ಮ ಇದ್ದಾನೆ, ಆರ್ಯ ಅಂತ. ಅವನೇ ದಿನಕ್ಕೆ 50 ಸಲ ಕಾಲ್ ಮಾಡಿ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ತಲೆ ತಿಂತಾನೆ. ಯಾಕೆ ಅವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ವಾ? ಇದೆ, ಆದ್ರೆ ಒಂಥರ ಭಯ ಅವನ್ಗೆ. ಇಷ್ಟೊಂದು ಕೇರ್ ತಗೊಳ್ಳೋ ತಮ್ಮನ್ ಪಡೆಯೋದಕ್ಕೆ ಪುಣ್ಯ ಮಾಡಿದ್ರಿ ನೀವು. ಅದು ನಿಜಾನೇ, ಆದ್ರೆ ಸ್ವಲ್ಪ ಓವರ್ ಆಗಿ ಆಡ್ತಾನೆ. ನಿಮ್ ತರನೇ. ಏನಿಲ್ಲ, ನಡೀರಿ. ಅಜ್ಜಿ, ಯಾಕೋ ಏನಾಯ್ತು? ನಿಮ್ಮ ಮುದ್ದಿನ ಸಾಕ್ಷಿ ಎಲ್ಲಿ? ಕಾಲೇಜ್ಗೆ ಹೋಗಿದ್ದಾಳೆ. ಕಾಲೇಜ್ ಮುಗಿಸ್ಕೊಂಡು ಹಾಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬರ್ತಾಳೆ. ಯಾಕೆ? ಡ್ಯಾನ್ಸ್ ಕ್ಲಾಸ್ ಹೋಗಿದ್ದಾಳೆ ಅಂದ್ಬಿಟ್ಟು ನೀವಿಬ್ರು ಮನೇಲಿ ಆರಾಮಾಗಿ ಕೂತ್ಕೊಳ್ಳಿ. ಅವಳು ಯಾವ್ದೋ ಹುಡುಗನ ಜೊತೆ ಬೈಕಲ್ಲಿ ಕೂತ್ಕೊಂಡು ಇಡೀ ಸಿಟಿ ಸುತ್ತಾ ಇದ್ದಾಳೆ. ಅಯ್ಯೋ, ಸಾಕ್ಷಿ ಯಾವ್ದೋ ಹುಡುಗನ ಜೊತೆ ಬೈಕಲ್ಲಿ ಹೋಗ್ತಿದ್ದಾಳೆ ಅಂದ್ರೆ ನಿಮಗ್ ನಗೋ ವಿಷಯನಾ? ನಗ್ದೆ ಇನ್ನೇನ್ ಆರ್ಯ. ಸಾಕ್ಷಿ ಕಾಲೇಜಲ್ಲಿ ಓದ್ತಾರ ಹುಡುಗಿ. ಕಾಲೇಜಿಗೆ ಹೋಗ್ತಿದಾರೆ ಅಂದ್ರೆ ಒಂದೇ ಬೈಕಲ್ಲಿ ಓಡಾಡೋ ಸಹಜ ಅಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಯಾರೋ ಸಾಕ್ಷಿ ಫ್ರೆಂಡ್ ಇರ್ಬೇಕು ಬಿಡು. ಅವನು ಸಾಕ್ಷಿ ಫ್ರೆಂಡ್ ಅಲ್ಲ, ಅವನ ಫ್ರೆಂಡ್ಸ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಿದ್ದಾರೆ. ಯಾವನೋ ಬೇರೆ. ಯಾರೋ ಬೇರೆ ಅಂದ್ರೆ? ಅವ್ನು ಡೆಫಿನೆಟ್ ಆಗಿ ಸಾಕ್ಷಿ ಲವ್ ಮಾಡ್ತಿರೋ ಹುಡುಗಾನೇ ಇರ್ಬೇಕು. ಏನ್ ಹೇಳ್ತಿದ್ಯೋ? ಸಾಕ್ಷಿ ಮದುವೆಗೆ ಗಂಡು ಹುಡ್ಕೋ ಜವಾಬ್ದಾರಿ ನೀವ್ ನನಗ್ ಒಪ್ಸಿದ್ರಿ. ಆದ್ರೆ ಅವಳು ತನಗ್ ಬೇಕಾಗಿರೋ ಹುಡುಗನ ತಾನೇ ಹುಡುಕೊಂಡು ಲವ್ ಮಾಡ್ತಿದ್ದಾಳೆ. ಸಾಕ್ಷಿ ಅಂತವಳಲ್ಲ ಕಣೋ, ಅವಳಿನ್ನು ಚಿಕ್ಕ ಹುಡುಗಿ. ಸರಿಯಾಗಿದ್ದೀರಾ ನೀವಿಬ್ರು. ಸಾಕ್ಷಿ ನಿಮ್ ಪರ್ಮಿಷನ್ ಕೇಳ್ಕೊಂಡು ಲವ್ ಮಾಡೋ ಅಂತ ಇನ್ನೋಸೆಂಟ್ ಹುಡುಗಿ ಅಲ್ಲ. ಅವಳು ಹುಡುಗನ್ ಜೊತೆ ಹೋಗ್ತಿರೋದನ್ನ ನಾನೇ ಕಣ್ಣಾರೆ ನೋಡ್ದೆ. ಎಷ್ಟು ಕರೆದ್ರು ಕೇಳಿಸ್ತಾ ಇರೋ ತರ ಹೋದ್ಲು. ಎಷ್ಟು ಫೋನ್ ಮಾಡಿದ್ರು ರಿಸೀವೇ ಮಾಡಿಲ್ಲ ಗೊತ್ತಾ? ಅವಳು ಗಾಡಿ ಓಡಿಸ್ತಿರ್ಬೋದು, ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ಲ ಅನ್ಸುತ್ತೆ. ಅಷ್ಟಕ್ಕೆ ನೀನ್ ಇಷ್ಟೊಂದು ಗಾಬರಿ ಆದ್ರೆ ಹೇಗೆ ಆರ್ಯ? ನಾನ್ ಫೋನ್ ಮಾಡಿ ತುಂಬಾ ಹೊತ್ತಾಯ್ತು. ಆಮೇಲೆ ಆದ್ರೂ ಕಾಲ್ ಮಾಡ್ಬೋದಿತ್ತಲ್ವಾ? ಮಾಡ್ಲಿಲ್ಲ. ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅನ್ನೋ ಭಯಕ್ಕೆ ಫೋನೇ ಮಾಡಿಲ್ಲ ನೋಡಿ ಅವಳು. ಮನೆಗ್ ಬರ್ಲಿ ಇವತ್ತು. ಥ್ಯಾಂಕ್ ಯು ಸೋ ಮಚ್. ಇನ್ಮೇಲೆ ನಿಮ್ ಕಾರ್ ಎಲ್ಲೇ ಕೆಟ್ರು ನಾನೇ ಡ್ರಾಪ್ ಮಾಡ್ತೀನಿ. ಯಾರ್ಯಾರ ಹತ್ರನೂ ಡ್ರಾಪ್ ತಗೋಬೇಡಿ, ಕಾಲ ತುಂಬಾ ಕೆಟ್ಟ ಹೋಗಿದೆ. ಸೋ ನೈಸ್ ಆಫ್ ಯು. ನಿಮ್ಮಂಥವ್ರು ಈ ಕಾಲದಲ್ಲಿ ತುಂಬಾ ಅಪರೂಪ. ಓಕೆ ದೆನ್ ಬಾಯ್. ರಂಜಿತ್ ಅವರೇ, ಸೋ ಬ್ಯಾಡ್ ಆಫ್ ಯು. ಏನಾಯ್ತು? ನಾನ್ ನಿಮ್ಮನ್ನ ಇಲ್ಲಿವರೆಗೂ ಡ್ರಾಪ್ ಮಾಡಿದೀನಿ, ಒಂದ್ ಕಪ್ ಕಾಫಿನೂ ಆಫರ್ ಮಾಡ್ಬಾರ್ದಾ? ಸಾರಿ. ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ. ಬೇಡ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿ ಬರ್ತೀನಿ. ಓಕೆ. ರೀ, ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ಬೇಕು. ನಾನ್ ಮಾತ್ರ ನನ್ ಬಗ್ಗೆ ಎಲ್ಲ ಹೇಳ್ಕೊಂಡೆ, ನೀವ್ ನಿಮ್ ಬಗ್ಗೆ ಏನು ಹೇಳಲೇ ಇಲ್ಲ. ನನ್ನ ಬಗ್ಗೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗ್ತೀನಿ, ರೆಡಿಯಾಗಿ ಆಫೀಸ್ಗೆ ಬರ್ತೀನಿ. ಯಾರಾದರೂ ಸಹಾಯ ಕೇಳ್ಕೊಂಡು ಬಂದರೆ ದುಡ್ಡು ಕೊಡ್ತೀನಿ. ಪ್ರತಿ ಭಾನುವಾರ ಅನಾಥಾಶ್ರಮಕ್ಕೆ ಹೋಗ್ತೀನಿ. ಇಡೀ ದಿವಸ ಮಕ್ಕಳ ಜೊತೆ ಕಾಲ ಕಳೀತೀನಿ. ವಾವ್, ಅನಾಥಾಶ್ರಮಕ್ಕೆ ಹೋಗಿ ಮಕ್ಳ ಜೊತೆ ಕಾಲ ಕಳಿತೀರಾ? ನಾನು ಒಂದ್ ಸಂಡೆ ನಿಮ್ ಜೊತೆ ಬರ್ಬೋದಾ?
ಪ್ಲೀಸ್. ಅದಕ್ಕೆ ಯಾಕೆ ಅಂದ್ರೆ ನಾನು ಅಮ್ಮ ಇಲ್ದೆ ಬೆಳ್ದೆ ಅಲ್ವಾ, ನಾನು ಒಂಥರ ಅನಾಥನೆ. ಅದಕ್ಕೆ ಅನಾಥ ಮಕ್ಳಂದ್ರೆ ನಂಗೆ ತುಂಬಾ ಪ್ರೀತಿ. ಓ ಐ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ಸ್. ಕಾಲ್ ಮಾಡ್ತೀನಿ. ಶಿವ ಡಾರ್ಲಿಂಗ್, ಇವತ್ತು ಕ್ರಿಕೆಟ್ ಅಲ್ಲಿ 70 ರನ್ಸ್ ಹೊಡೆದು ನನ್ನ ರೆಕಾರ್ಡ್ ನಾನೇ ಬ್ರೇಕ್ ಮಾಡಿದೆ. ಫುಲ್ ಖುಷು. 1000 ರೂಪೀಸ್ ವಿನ್ ಆಗಿರೋದು. ಇವತ್ತು ಸಾಯಂಕಾಲ ಫುಲ್ ಪಾರ್ಟಿ. ಅಯ್ಯೋ ನನ್ನ ಬಂಗಾರ ಚಿಂದ ಕಡೆ ನೀನು, ನಮ್ಮ ಮನೆ ಸಚಿನ್ ತೆಂಡೂಲ್ಕರ್ ನೀನು. ಬಿಸಿಲಲ್ಲಿ ಆಟಾಡಿ ಫುಲ್ ಸುಸ್ತಾಗಿದೆ. ಹೋಗಿ ಕೂಲ್ ಡ್ರಿಂಕ್ ಮಾಡ್ಕೊಂಬ. ಹೋಗಿ ಒಂದು ನಿಮಿಷ ಇರು, ತಣ್ಣಗಿರೋ ಆರೆಂಜ್ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ. ಹೋಗು ಬೇಗ. ಫಾಸ್ಟ್ ಹೋಗ್ತಾ ಇದ್ದೀನಿ ಬೇಗ. ಜ್ಯೂಸ್ ಮಾಡಿಕೊಡಿ. ಏನು ನ್ಯಾಷನಲ್ ಲೆವೆಲಲ್ಲಿ ಆಡಿ ಗೆದ್ದು ಬಂದಿದ್ದಾನೆ, ಹೀಗೆ ಮುದ್ದು ಮಾಡಿ ಅವನ್ನ ಹಾಳು ಮಾಡಿ. ಹಲೋ, ಏನು 70 ರನ್ಸ್ ಹೊಡೆಯೋದಂದ್ರೆ ಆಟ ಅನ್ಕೊಂಬಿಟ್ರಾ? ನಮ್ಮ ಏರಲ್ಲಿ ನಮ್ಮದೇ ಅಮ್ಮ ಹೈಯೆಸ್ಟು. ನಮ್ಮ ರೆಕಾರ್ಡ್ನ ಯಾರು ಬ್ರೇಕ್ ಮಾಡಿಲ್ಲ. ನೀವು 70 ರನ್ ಮಾಡಿದ್ದು ಯಾವ ನ್ಯೂಸ್ ಪೇಪರಲ್ಲಿ ಬರುತ್ತೆ ಮಗನೇ? ಇದು ನ್ಯೂಸ್ ಪೇಪರಲ್ಲೆಲ್ಲ ಬರಲ್ಲ, ಫುಲ್ ಲೋಕಲ್ ಮ್ಯಾಚು. ಜ್ಯೂಸು 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 ನನ್ನ ಮುದ್ದು ಕಂದಂಗೆ. ತಗೋಬಾಗ ಕುಡಿ. ಕುಡಿ ಅದು ಪೇಪರಲ್ಲೂ ಬರಲ್ಲ, ನಾನು ಯಾರ ಹತ್ರನೂ ಹೇಳ್ಕೊಳ್ಳೋ ಹಾಗೂ ಇಲ್ಲ. 70 ರನ್ ಮಾಡಿ ಏನು ಪ್ರಯೋಜನ? ಮ್ಯಾಚ್ನಲ್ಲಿ ಗೆಲ್ತೀಯ, ದುಡ್ಡು ಬರುತ್ತೆ, ದುಡ್ಡು ಫ್ರೆಂಡ್ಸ್ ಪಾರ್ಟಿಗೆ ಸಾಕಾಗಲ್ಲ. ಆಮೇಲೆ ನನ್ನ ಹತ್ರ ಬಂದು ಕೇಳು. ನೋಡ್ ಶೋಭಾ, ಮ್ಯಾಚಲ್ಲಿ 70 ಜನ ನೋಡ್ಕೊಂಡ್ ಬಂದೀನಿ. ನಿಮ್ಮ ಮಗಳು ಹೆಂಗ್ ಮೂಡ್ ಆಫ್ ಮಾಡ್ತಾಳೆ? ಏನೇ ಆರ್ತಿ ನೀನು? ಪಾಪ ಮಗು ಮ್ಯಾಚಲ್ಲಿ ಗೆದ್ಕೊಂಡು ಬಂದೆ ಅಂತ ಖುಷಿಯಲ್ಲಿ ಹೇಳ್ತಾ ಇದ್ದಾನೆ. ಅವ್ರಿಗೆ ಒಂದೆರಡು ಒಳ್ಳೆ ಮಾತು ಹೇಳೋದು ಬಿಟ್ಟು ಅವ್ನ ಮನ್ಸು ಬೇಜಾರು ಮಾಡ್ತಿದ್ಯಲ್ಲ ನೀನು. ನಾನು ಇವನಿಗೆ ಬೇಜಾರು ಮಾಡ್ತಾ ಇಲ್ಲಮ್ಮ, ನನಗಾಗಿರೋ ಬೇಜಾರನ್ನ ನಾನು ಅವನಿಗೆ ಹೇಳ್ತಾ ಇದ್ದೀನಿ. ನಾನು ಹೋದ ಕಡೆ ಎಲ್ಲ ಇವನು ಡಿಗ್ರಿ ಮುಗೀತಲ್ಲ, ಪರ್ಸೆಂಟೇಜ್ ಎಷ್ಟು, ಮುಂದೆ ಏನು ಮಾಡ್ತಾನೆ, MBA ಮಾಡ್ತಾನೋ MCom ಮಾಡ್ತಾನೆ ಅಂತ ಹಲವಾರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ನಾನು ಏನು ಉತ್ತರ ಹೇಳಿ? ನನ್ನ ಮಗ ಗಲ್ಲಿ ಕ್ರಿಕೆಟ್ ಆಡಿ ಸೆಂಚುರಿ ಹೊಡಿತಾನೆ ಅಂತ ಹೇಳ, ಅಥವಾ ಗಣೇಶ ಹಬ್ಬಕ್ಕೆ ಡೊನೇಷನ್ ಕಲೆಕ್ಟ್ ಮಾಡ್ತಾನಂತ ಹೇಳ, ಅಥವಾ ಹೊಡೆದಾಡ್ಕೊಂಡು ಬರ್ತಾನೆ ಅಂತ ಹೇಳ? ಯಾರಾದ್ರೂ ಕೇಳಿದ್ರೆ ಕೆಲಸ ಹುಡುಕ್ತಿದ್ದಾನೆ ಅಂತ ಹೇಳು. ನೀನ್ ಹೇಳ್ದೆ ಅಂತ 2-3 ಕಡೆ ಇಂಟರ್ವ್ಯೂಗೆ ಹೋಗಿ ಬಂದಿಲ್ವಮ್ಮ ನಾನು? ಹೌದು ಕಣೋ, ನಾನು ಹೇಳ್ದೆ ಅಂತ ಮಾತ್ರ ನೀನು ಇಂಟರ್ವ್ಯೂಗೆ ಹೋದೆ. ನೀನಾಗಿ ನೀನು ಯಾವತ್ತಾದ್ರೂ ಇಂಟರ್ವ್ಯೂಗೆ ಹೋಗಿದ್ಯಾ? ಇಲ್ಲ. ಹೋಗ್ಬೇಕು ಅಂತ ನನಗೂ ಇಷ್ಟ ಇದೆ. ನಾನೇನ್ ಮಾಡ್ಲಿ? ಹೋಗಿದ ಕಡೆ ಎಲ್ಲ ಪರ್ಸೆಂಟೇಜು ಮರಿಟು ಮಾರ್ಕ್ಸ್ ಅಂತ ಕೇಳ್ತಾರೆ. ಅವ್ರ ಕಡೆ ಪರ್ಸೆಂಟೇಜ್ ನನ್ನ ಹತ್ರ ಇಲ್ವಲ್ಲ, ಅದಕ್ಕೆ ಹೋಗಲ್ಲ. ಅದು ನನಗೆ ಗೊತ್ತು ಆದಿ, ಬಟ್ ನೀನು ಈ ರೀತಿ ಫ್ರೆಂಡ್ಸ್ ಜೊತೆ ಅಲ್ದಾಡ್ಕೊಂಡು ಸುತ್ತಾಡ್ಕೊಂಡಿದ್ರೆ ನಿನ್ನ ಲೈಫ್ನಲ್ಲಿ ನೀನು ಸೆಟ್ಲ್ ಆಗೋದು ಬೇಡವಾ? ನಿನಗೆ ಮದುವೆ ಅಂತ ಆಗೋದು ಬೇಡವಾನೋ? ಒಂದು 6 ತಿಂಗಳು ಆರಾಮಾಗಿರಕ್ ಬಿಡಮ್ಮ, ಸುಮ್ಮನೆ ಕುಯ್ಬೇಡ. ಬಿಡೇ, ಮಗು ಸ್ವಲ್ಪ ದಿನ ಆರಾಮಾಗಿರ್ಲಿ, ಆಮೇಲೆ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತೆ. ಇವನಿಗೆ ಯಾವುದೇ ಕೆಲಸ ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ಬೇಕು. ಅಲ್ಲಿ ಒಂದು ತಮ್ಮ ಆರ್ಯನ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ನಂತೆ. ತಮ್ಮ ಆರ್ಯನ್ ಪೊಲೀಸ್ ಇನ್ಸ್ಪೆಕ್ಟರ್ ಆದ್ನಂತೆ. ಅದಕ್ಕೆ ಸೂರ್ಯ ರಜೆ ಹಾಕಿ ಮನೆಗೆ ಹೋದ್ರಂತೆ. ನಾನು ಇವನ್ ಬಗ್ಗೆ ಆ ಥರ ಸಂತೋಷ ಪಡೋದು ಯಾವಾಗ ಅಮ್ಮ? ಶಿವ್ ನೋಡಿದ್ರೆ ಬೀದಿ ಅಲ್ಕೊಂಡಿರ್ತಾನೆ, ಒಬ್ಬ ಮಗ ಮೇಲ್ ಹೋಗ್ತಾನೆ ಇದ್ದಾನೆ, ಇನ್ನೊಬ್ಬ ಮಗ ನೋಡಿದ್ರೆ ಅವ್ನ ನಿಮ್ಮ ಮಗ ಅಂತ ಹೇಳ್ಬೇಡಿ, ನನಗೆ ಕೋಪ ಬರುತ್ತೆ. ಶಶಾಂಕಪ್ಪ ಇದ್ದಿದ್ರೆ ನಾನು ಆರ್ಯನ್ಗಿಂತ ಒಂದು ದೊಡ್ಡ ಪೋಸ್ಟ್ಗೆ ಹೋಗಿ ತೋರಿಸ್ತಿದ್ದೆ. ಸ್ಕೂಲಲ್ಲೆಲ್ಲ ನಿಮ್ಮಪ್ಪ ಯಾರು ಅಂತ ಕೇಳ್ತಿದ್ದೆ. ಆ ಟೆನ್ಷನ್ ಇಂದ ನಂಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಆದ್ರಿಂದನೇ
ಬೀದಿ ಸುತ್ತಾ ಇರೋದು. ನನ್ನ ಜೊತೆನೂ ಅಪ್ಪ ಇದ್ರೆ ನಾನು ಈ ಥರ ಆಗ್ತಿರ್ಲಿಲ್ಲಮ್ಮ.